ರಚಿಸಿದಂಥ ಜ್ಞಾನಶತಕ ಗ್ರಂಥದ 47ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಇದರ ಹಿಂದಿನ 2 ಶ್ಲೋಕಗಳಲ್ಲಿ ಮೋಕ್ಷಕ್ಕೆ ಕರ್ಮವನ್ನ ತ್ಯಾಗ ಮಾಡಲೇಬೇಕು, ಜ್ಞಾನವನ್ನೇ ಸ್ವೀಕಾರ ಮಾಡಲೇಬೇಕು ಅನ್ನುವಂತ ಮಾತನ್ನ ಹೇಳಿದ್ರು. ಮತ್ತು ಇಂಥ ಕರ್ಮಗಳನ್ನ ತ್ಯಾಗ ಮಾಡೋದ್ರಿಂದ ಪಾಪ ಬರುವುದಿಲ್ಲೇನು ಅಂತ ಪ್ರಶ್ನೆ ಮಾಡಿದಾಗ, ಆ ಕರ್ಮಗಳನ್ನ ತ್ಯಾಗ ಮಾಡಿದ್ರು ಕೂಡ ಮುಮುಕ್ಷುವಿಗೆ ಪಾಪ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದ್ರೆ, ಆತ ಕರ್ಮವನ್ನ ಬಿಟ್ಟು ಜ್ಞಾನವನ್ನ ಹಿಡಿದ ಕಾರಣ ಅವನಿಗೆ ಪಾಪದ ಲೇಪವಿಲ್ಲ. ಯಾವ ವ್ಯಕ್ತಿ ಕರ್ಮವನ್ನ ಬಿಟ್ಟು ಜ್ಞಾನವನ್ನ ಹಿಡಿಯುವುದಿಲ್ಲವೋ ಅಂಥ ವ್ಯಕ್ತಿಗೆ ಪಾಪದ ಅವಶ್ಯಕತೆ ಇದೆ, ಕರ್ಮದ ಅವಶ್ಯಕತೆ ಇದೆ. ಆ ಕಾರಣ ಮುಮುಕ್ಷು ಆದವನು ಯಾಗಕ್ಕೆ ಪಶುವನ್ನು ರಾಗದಿಂದ ಕೊಂದೊಡೆ ಅದಕ್ಕಾಗದು ಅಘವೆಂತೆಂಬ ನುಡಿಯೆಂದದೆ, ಆಗದಗವದು ಕರ್ಮ ತ್ಯಾಗದಿಂದಲೇ ಕರ್ಮ ನೀಗುವುದು ತೃಣಜೂಲಕದ ಪರಿಯಲ್ಲಿ ಅಂತ ಹೇಳಿದ್ರು. ಇದನ್ನ ಕೇಳಿದ ಮೇಲೆ ವೇದೋಕ್ತ ಕರ್ಮಗಳನ್ನ ಬಿಡುವುದರಿಂದ ಮುಮುಕ್ಷಿಗೆ ಪಾಪ ಸಂಭವಿಸುವುದಿಲ್ಲ ಅಂತ ಹೇಳಿದ್ರು, ಪಾಪ ಬರೋದಿಲ್ಲ. ಆದರೆ ಬಹುದಿನಗಳಿಂದ ಮುಮುಕ್ಷಿ ಆದವನು ಹಿಂದೆ ಹಲವು ಕರ್ಮಗಳನ್ನ ಮಾಡ್ತಾ 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 ಬಂದಿದ್ದಾನೆ. ಅಂಥ ಕರ್ಮಗಳನ್ನು ಒಂದೇ ಸಲ ಹೇಗೆ ಬಿಡಲು ಸಾಧ್ಯ ಅಂತ ಪ್ರಶ್ನೆ ಮಾಡಿದರೆ, ಅದಕ್ಕಾಗಿ ಜ್ಞಾನಿಗಳಾದವರು, ಜ್ಞಾನದ ಅಪೇಕ್ಷೆ ಉಳ್ಳವರು, ತನ್ನ ಸ್ವರೂಪ ಸಾಕ್ಷಾತ್ಕಾರವನ್ನ ಮಾಡಿಕೊಳ್ಳಬೇಕೆಂಬ ಏಕೈಕ ಇಚ್ಛೆ ಉಳ್ಳವರು ಆ ಕರ್ಮಗಳನ್ನ ಬಹಳ ಸರಳವಾಗಿ ಬಿಡಬಹುದು. ಹೇಗೆ ಅಂತ ವಿಚಾರ ಮಾಡಿದ್ರೆ, ನಾವು ಕೂಡ ಬಹಳಷ್ಟು ಕರ್ಮಗಳನ್ನ ಬಿಟ್ಟು ಬೇರೆ ಕರ್ಮಗಳನ್ನ ಮಾಡ್ತಾ ಬಂದೀವಿ. ಕಾರಣ ಜಗತ್ತಿನ ನಿಯಮ ಏನು ಅಂದ್ರೆ, ಏಕಕಾಲದಲ್ಲಿ ಎಲ್ಲ ಕರ್ಮಗಳನ್ನ ಮಾಡಲಿಕ್ಕೆ ಅಸಾಧ್ಯ. ಒಂದೇ ಸಮಯದಲ್ಲಿ ಒಂದು ಕರ್ಮವನ್ನ ಮಾಡಬಹುದು ವಿನಃ ಇನ್ನೊಂದು ಕರ್ಮವನ್ನ ಮಾಡಲಿಕ್ಕೆ ಅಸಾಧ್ಯ. ಅದಕ್ಕಾಗಿ ವೇದದಲ್ಲಿ ಪೂರ್ವದಲ್ಲಿ ಹೇಳಿದಂತ ಕರ್ಮಗಳನ್ನ ಮಾಡಿದವನು ಈಗ ಜ್ಞಾನದ ಸಮಯದಲ್ಲಿ ಪೂರ್ವದ ಕರ್ಮಗಳನ್ನ ಬಿಡಬೇಕು, ಮುಂದಿನ ಕರ್ಮಗಳನ್ನ ಹಿಡಿಬೇಕು. ಯಾವಾಗ ಪಕ್ಷಿ ತನ್ನ ಕಾಲನ್ನ ಒಂದು ಕಡ್ಡಿಯ ಮೇಲೆ ಇಟ್ಟಾಗ ಅದು ಮುಂದೆ ಹೋಗ್ಬೇಕಾದ್ರೆ ಮುಂದಿನ ಕಡ್ಡಿಯ ಮೇಲೆ ಕಾಲನ್ನ ಇಡಬೇಕು, ಹಿಂದೆ ಕಾಲನ್ನ ಇಟ್ಟಂತ ಕಡ್ಡಿಯನ್ನು ಬಿಡಬೇಕು. ಅದು ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯ ಆದಂತೆ ಜ್ಞಾನಿ ಯಾವ ಕರ್ಮಗಳನ್ನ ಮಾಡೋದಿಲ್ಲ, ಮಾಡುವ ಅವಶ್ಯಕತೆ ಇಲ್ಲ. ಆದರೆ ಲೋಕ ಕಲ್ಯಾಣಾರ್ಥವಾಗಿ ಕರ್ಮಗಳನ್ನು ಮಾಡುತ್ತಾನೆ. ಯಾರ ಕಲ್ಯಾಣಕ್ಕಾಗಿ ಅಂದ್ರೆ ಲೋಕದ ಕಲ್ಯಾಣಕ್ಕಾಗಿ, ಲೋಕದ ಉದ್ಧಾರಕ್ಕಾಗಿ. ಅದನ್ನ ಈ 47ನೇ ಶ್ಲೋಕದಲ್ಲಿ ಆಧಾರವಾದ ವಿಷಯವಾಗಿದ್ದು, ಜ್ಞಾನೇ ಪ್ರಾದುರ್ಭವತಿ ಚರಮೇ ಕಾಮ್ಯತೆ ಕರ್ಮ
ಪೌರಂ ಕ್ರೀಡಾ ಆರಂಭೆ ಕುಸುಮ ಧನುಷ್ಯೋ ನರ್ಮ ಭಂಗೀವ ಬಾಲ್ಯ ಪ್ರಾಜ್ಞೆ ಲೋಕಾನುಮತಂ ಅಥವಾ ನಿತ್ಯ ನೈಮಿತ್ತಿಕೆ ದ್ವೇ ಜೋಚುದ್ವೇತೆ ಪ್ರಲಾಪನಮೇವ ಅಪನ್ನ ಸೂನು ಸಪತ್ನಾತಿ ಅಂತ ಈ ಶ್ಲೋಕದ ಅರ್ಥವನ್ನು ಹೇಳ್ತಾರೆ ಮುಂದೆ. ಹೇಗೆಂದ್ರೆ ಇಲ್ಲಿ ಕುಸುಮ ಧನಸು ಅಂತ ಸಂಸ್ಕೃತದಲ್ಲಿ, ಕುಸುಮ ಧನಸು ಅಂದ್ರೆ ಕಾಮನ ಅಂತ ಅರ್ಥ. ಕ್ರೀಡಾರಂಭೆ ಅಂದ್ರೆ ಆರಂಭದಲ್ಲಿ ಅಂತ ಒಂದು ಸಾಮಾನ್ಯವಾದ ಲೌಕಿಕವಾದ ಉದಾಹರಣೆಯನ್ನು ಕೊಡ್ತಾರೆ. ಕಾರಣ ಸರ್ಪಭೂಷಣ ಶಿವಯೋಗಿಗಳು ಕೆಲವು ದೃಷ್ಟಾಂತಗಳು ಲೌಕಿಕವಾಗಿ ನಮ್ಮ ಅನುಭವಕ್ಕೆ ಬೇಗನೆ ತಂದು ಕೊಡ್ತಕ್ಕಂತ ಆತ್ಮಾನುಭವದ ದೃಷ್ಟಾಂತಗಳು. ಅದಕ್ಕೆ ಇಲ್ಲಿ ಒಂದು ಯೌವನ ಕಾಲದ ಸ್ತ್ರೀ ಪುರುಷರ ಒಂದು ಉದಾಹರಣೆಯನ್ನ ಇಲ್ಲಿ ಕೊಟ್ಟು ನಮಗೆ ಆತ್ಮಾನಂದದ ಪ್ರೇಮವನ್ನ, ಆತ್ಮಾನಂದದ ಆನಂದವನ್ನ ಬೆಳೆಸಲಿಕ್ಕೆ ಒಂದು ಪ್ರಯೋಜನವನ್ನ ಮಾಡೋದಕ್ಕೋಸ್ಕರವಾಗಿ ರತಿಕೇಳಿಯ ಕಾಲವಾದ ಯೌವನಾವಸ್ಥೆ ಪ್ರಾಪ್ತವಾದಾಗ ಮೊದಲು ಬಾಲ್ಯತನದಲ್ಲಿ ಆಚರಿಸಿದ ಹುಡುಗಾಟಿಕೆಗಳನ್ನು ಬಿಡುವಂತೆ, ಸೌಮ್ಯ ಜ್ಞಾನವು ಪ್ರಾದುರ್ಭವಿಸುವಾಗ ಮೊದಲು ಅಜ್ಞಾನ ಕಾಲದಲ್ಲಿನ ವೇದೋಕ್ತ ಕರ್ಮಗಳನ್ನು ಬಿಡುತ್ತಾನೆ. ಪ್ರಾಜ್ಞರು ಲೋಕದವರ ಸಮ್ಮತಿಗಾಗಿ ನಿತ್ಯ ನೈಮಿತ್ತಿಕಗಳೆಂಬ ಎರಡು ಕರ್ಮಗಳನ್ನು ಮಾತ್ರ ಮಾಡುತ್ತಾರೆ. ಆ ಎರಡೂ ಕರ್ಮಗಳಾದರೂ ಹೇಗೆ ಮಾಡುತ್ತಾರೆ ಅಂತ ಹೇಳಿದ್ರೆ, ಲೋಕದವರ ದೃಷ್ಟಿಯಲ್ಲಿ ಲೋಕದ ಕಲ್ಯಾಣಾರ್ಥವಾಗಿ ವಿನಃ ತಮ್ಮ ಸ್ವಾರ್ಥಕ್ಕಾಗಿ ಆದರೂ ಕೂಡ ಕರ್ಮಗಳನ್ನ ಮಾಡುವುದಿಲ್ಲ. ಕಾರಣ ಮುಪ್ಪಾವಸ್ಥೆಯಲ್ಲಿ, ವೃದ್ಧಾವಸ್ಥೆಯಲ್ಲಿ, ಯೌವನಾವಸ್ಥೆಯಲ್ಲಿ ರತಿ ಪ್ರೇಮ ಅಂದ್ರೆ ಸತಿಪತಿಗಳ ಪ್ರೇಮ ಆ ಯಾವ ಬಾಲ್ಯಾವಸ್ಥೆಯಲ್ಲಿ ಒಂದು ಹುಡುಗರು ಆಟವನ್ನ ಆಡುವಂತ ಕಾಲದಲ್ಲಿ ಯಾವಾಗ ರತಿ ಜೊತೆ ಆಡುವಾಗ ಬಾಲ್ಯದ ಕ್ರೀಡೆಗಳನ್ನು ಹೇಗೆ ಬಿಡುತ್ತಾನೆಯೋ ಅದೇ ಪ್ರಕಾರವಾಗಿ ಬಾಲ್ಯತನದಲ್ಲಿ ಆಚರಿಸುವ ಹುಡುಗಾಟಿಯನ್ನು ಬಿಡುವಂತೆ. ಕಾರಣ ಯೌವನಾವಸ್ಥೆ ಪ್ರಾರಂಭವಾದ ಕೂಡಲೇ ಸ್ತ್ರೀ ಕ್ರೀಡೆಯಲ್ಲಿ ತೊಡಗಬೇಕೆಂಬುವ ಬುದ್ಧಿಯು ಉಂಟಾಗುತ್ತ. ಬಾಲ್ಯಾವಸ್ಥೆಯಲ್ಲಿ ಹುಡುಗನಿಗೆ ಆಟ ಪಾಠಗಳಲ್ಲಿ ಆಸಕ್ತಿ ವಿನಃ ಸ್ತ್ರೀ ಪುರುಷರ ಆಸಕ್ತಿ, ಹುಡುಗಿಯ ಮೇಲೆ ಪ್ರೇಮ ಬರೋದಿಲ್ಲ, ಹುಡುಗಿಗೆ ಹುಡುಗನ ಮೇಲೆ ಪ್ರೇಮ ಉಂಟಾಗೋದಿಲ್ಲ. ಆದರೆ ಯೌವನಾವಸ್ಥೆ ಪ್ರಾರಂಭವಾದ ಕೂಡಲೇ ಆಟ ಪಾಠಗಳನ್ನ ಬಿಟ್ಟು ಸ್ತ್ರೀಯ ಇಚ್ಛೆ ಪುರುಷನ ಮೇಲೆ, ಪುರುಷನ ಇಚ್ಛೆ ಯಾವ ಸ್ತ್ರೀಯ ಮೇಲೆ ಉಂಟಾಗ್ತದೆ. ಅಂಥ ಸಮಯದಲ್ಲಿ
ಯೌವನಕ್ಕೆ ಬಂದ ಮಗ ಅಥವಾ ಮಗಳು ಅವರಿಗೆ ತಂದೆ ತಾಯಿ ಧರ್ಮದಿಂದ ಅಕ್ಷತೆಯನ್ನು ಹಾಕಿ ಮದುವೆಯನ್ನು ಮಾಡಿದಾಗ ಅವರಿಗೆ ಎದರ ಮೇಲೆ ಆಸಕ್ತಿ ಹೆಚ್ಚಾಗ್ತಂದ್ರೆ ಪ್ರೇಮದ ಮೇಲೆ ಆಸಕ್ತಿ ಹೆಚ್ಚಾಗ್ತದೆ. ಅಂಥ ಸಮಯದಲ್ಲಿ ಅದೇ ಯೌವನದಲ್ಲಿ ಬಂದಂತ ಪುರುಷ ಪತಿ ಬಾಲಕನಿದ್ದಾಗ ಸತಿ ಬಾಲಕಿಯಾಗಿದ್ದಾಗ ಅವರು ಬಹಳಷ್ಟು ಆಟ ಪಾಠಗಳಲ್ಲಿ ಚೆಂಡ ಆಡುವುದು, ಗೋಲಿ ಆಡುವುದು, ಜೋಕಾಲಿ ಆಡುವುದು ಅಥವಾ ಇನ್ನು ಅನಂತ ರೀತಿ ಆಟ ಪಾಠಗಳಲ್ಲಿ ಕಾಲವನ್ನೇ ಕಳೆದಿರ್ತಾರೆ. ಆ ಕರ್ಮಗಳನ್ನೇ ಮಾಡ್ತಾರೆ ನೋಡ್ರಿ. ಆದರೆ ಯೌವನಾವಸ್ಥೆಯಲ್ಲಿ ಬಂದಾಗ ಅವ್ರಿಗೆ ಯಾರು ನೀನು ಹೇಳೋದು ಬೇಡ, ಕೇಳೋದು ಬೇಡ. ನೀವು ಚೆಂಡಾಡು, ಚಿನುಕೋಲಾಡು, ಬಾಲ್ ಆಡು ಅಥವಾ ಬೇರೆ ಬೇರೆ ಆಟಗಳನ್ನ ಬಿಡ್ರಿ ಅಂತ ನಾವ್ ಯಾರು ಹೇಳಲು ಬೇಕಿಲ್ಲ ಅವ್ರಿಗೆ. ತಾವಾಗಿಯೇ ತಮ್ಮ ಆಟ ಪಾಠಗಳನ್ನ ಬಿಟ್ಟು ಪ್ರೇಮ ರತಿಯಲ್ಲಿ ಕಾಲವನ್ನ ಕಳೆಯುವಂತ ಅಪೇಕ್ಷೆ ಉಂಟಾಗ್ತದೆ. ಹೇಗೋ ಇದರಂತೆ ಅಂತಃಕರಣ ಪರಿಪಕ್ವ ದಶೆಯಲ್ಲಿ ಶಿವಜೀವರಲ್ಲಿ ಏಕತ್ವ ಜ್ಞಾನವು ಸಂಜನಿಸುವಾಗ ಮುಂದಿನ ಅಜ್ಞತಾ ಕಾಲದಲ್ಲಿ ಮಾಡಲ್ಪಟ್ಟ ವೇದೋಕ್ತ ಸತ್ಕರ್ಮಗಳನ್ನು ಸಹಜವಾಗಿ ಬಿಟ್ಟು ಬಿಡುತ್ತಾನೆ. ಮೂಲ ಪ್ರಶ್ನೆ ಉತ್ತರ ಬಂತಿಲ್ರಿ. ಹೇಗೆ ಕರ್ಮವನ್ನು ಬಿಡಲಿಕ್ಕೆ ಸಾಧ್ಯ? ಯಾಕಂದ್ರೆ ಜನ್ಮ ಜನ್ಮಾಂತರ ಪರ್ಯಂತರವಾಗಿ ಕರ್ಮಗಳನ್ನ ಆಚರಿಸುತ್ತಾ ಬಂದಂತ ಜೀವಿಗೆ ಈಗ ಕರ್ಮವನ್ನ ಬಿಡುವಂತ ನೀವ್ ಹೇಳ್ತೀರಂದ್ರೆ ಅದು ಬಿಡಲಿಕ್ಕೆ ಸಾಧ್ಯ ಇದೆನಾ ಅಂದ್ರೆ ಬಿಡಲಿಕ್ಕೆ ಸಾಧ್ಯ ಇದೆ. ಹೇಗೆ ಅಂದ್ರೆ ಇದನ್ನ ಹೇಳ್ಬಿಟ್ಟೆ. ಈಗ ಬಾಲ್ಯಾವಸ್ಥೆಯ ಎಲ್ಲಾ ಕರ್ಮಗಳನ್ನ ತ್ಯಾಗ ಮಾಡಿ ಯೌವನ ಅವಸ್ಥೆಯ ಕರ್ಮಗಳನ್ನ ಮಾತ್ರ ಆಸಕ್ತನಾಗ್ತಾರೆ ವಿನಃ ಪೂರ್ವದ ಬಾಲ್ಯಾವಸ್ಥೆಯ ಕರ್ಮಗಳಲ್ಲಿ ಆಸಕ್ತನಾಗುವುದಿಲ್ಲ. ಅದರಂತೆ ಇಲ್ಲಿ ಶಿವಜೀವರ ಏಕತ್ವ ಜ್ಞಾನ ಅಂದ್ರೆ ಯಾವುದು ಅಂದ್ರೆ ಇಲ್ಲಿ ಭೇದ ಜ್ಞಾನಗಳು ಜಗತ್ತಿನಲ್ಲಿ ಸಾಕಷ್ಟು ಉಂಟು. ಶಿವ ಬೇರೆ, ಜೀವ ಬೇರೆ, ನಾನು ಬೇರೆ, ಜಗತ್ತು ಬೇರೆ. ಕಾರಣ ಈ ಭೇದ ಭಾವನೆ ಇದ್ದಾಗ ನಾವು ಹಲವು ಕರ್ಮಗಳನ್ನ ಮಾಡೀವಿ. ಉತ್ತಮವಾದ ಕರ್ಮಗಳು ವೇದದಲ್ಲಿ ಹೇಳಿದ ಕರ್ಮಗಳನ್ನೇ ಮಾಡಿರಬಹುದು. ಆದರೆ ಶಿವಜೀವರ ಏಕತ್ವದ ಜ್ಞಾನ ಇದೆ. ಶಿವನು ಜೀವ, ಜೀವನು ಶಿವ. ತತ್ ತಮ್ಮ ಅಸಿ ಮಹಾವಾಕ್ಯದ ಗೂಢಾರ್ಥವನ್ನ ನಾವು ತಿಳಿದುಕೊಂಡು ಪರಮಾತ್ಮನ ಐಕ್ಯತೆ, ಜೀವಾತ್ಮ ಹೋಗಿ ಪರಮಾತ್ಮನ ಐಕ್ಯತೆ ಆಗುವಂತ ಈ ಸಂದರ್ಭದಲ್ಲಿ ಆತ ಪೂರ್ವದ ಸತ್ಕರ್ಮಗಳನ್ನ ಬಿಟ್ಟೇ ಬಿಡುತ್ತಾನೆ. ಇದಕ್ಕೆ ಇನ್ನೊಂದು ಉದಾಹರಣೆ ಅಂದ್ರೆ, ಒಬ್ಬ ಬುದ್ಧಿವಂತ ವ್ಯಕ್ತಿ ಇದ್ರು ಕೂಡ ಅವನಿಗೆ ಸಿಹಿ ಎನ್ನುವಂಥದ್ದು ತಿನ್ನುವ ಅಭ್ಯಾಸ, ಬೆಲ್ಲ ತಿನ್ನುವ ಅಭ್ಯಾಸ. ಅದು ಹಳೆ ಬೆಲ್ಲ ಇರ್ಲಿ, ಯಾವುದೇ ಬೆಲ್ಲ ಇರ್ಲಿ, ಬೆಲ್ಲ ಸಿಕ್ಕ ತಕ್ಷಣ ತಿನ್ನುವ ಅಪೇಕ್ಷೆ, ಇಚ್ಛೆ. ಅಂಥ ವ್ಯಕ್ತಿಗೆ
ಕಲ್ಲ ಸಕ್ಕರೆಯನ್ನ ತಂದು ಬೆಲ್ಲವನ್ನ ಎರಡೂ ಸಮವಾಗಿಟ್ಟಾಗ ಆ ವ್ಯಕ್ತಿ ಪೂರ್ವದ ಸಿಹಿಯ ಅಭ್ಯಾಸ ಎಷ್ಟೇ ಇದ್ರೂ ಕೂಡ ಆ ಬೆಲ್ಲವನ್ನೇ ಬಿಟ್ಟು ಸಕ್ಕರೆಯನ್ನೇ ತಿನ್ನುವ ಪ್ರಯತ್ನ ಮಾಡ್ತಾನೆ. ಯಾಕೆ ಮಾಡ್ತಾನ್ರಿ ಈಗ ಅಂದ್ರೆ ಮೊದಲು ಬೆಲ್ಲ ಒಂದೇ ಇತ್ತು, ಅದಕ್ಕಿಂತ ಮಧುರವಾದಂತ ಸಿಹಿಯಾದಂತ ಪರಿಶುದ್ಧವಾದಂತ ಸಕ್ಕರೆ ಅನ್ನುವಂಥದ್ದು ಗೊತ್ತಿದ್ದಿಲ್ಲ ಅವನಿಗೆ ತಿನ್ನಲಿಕ್ಕೆ ಅನುಭವ ಮಾಡ್ಲಿಕ್ಕೆ ಇನ್ನೊಂದು ಇದ್ದಿಲ್ಲ. ಅಂಥ ಕಾಲದಲ್ಲಿ ಬೆಲ್ಲವನ್ನು ತಿಂತಿದ್ದ. ಈಗ ಕಲ್ಲು ಸಕ್ಕರೆಯನ್ನು ಸಿಕ್ಕಾಗ ಬೆಲ್ಲವನ್ನೇ ಬಿಟ್ಟು ಸಕ್ಕರೆಯನ್ನು ಹೇಗೆ ಸ್ವೀಕರಿಸುತ್ತಾನೆಯೋ ಅದರಂತೆ ಮುಮುಕ್ಷಿಯಾದವನು ಶಿವಜೀವರ ಏಕತ್ವದ ಅನುಭವ ಸಿಕ್ಕಾಗ ಭೇದ ಜ್ಞಾನಗಳನ್ನ, ಭೇದ ಹೇಳುವಂತ ಕರ್ಮಗಳನ್ನ ಅವೆಲ್ಲವನ್ನ ಬಿಟ್ಟು ಬಿಡುತ್ತಾನೆ. ಬಿಡ್ಬೇಕು, ತಾನಾಗಿ ಬಿಡುತ್ತಾನೆ ನೋಡ್ರಿ. ಅವ್ನು ಏನ್ ಹೇಳಬೇಕಾಗಿಲ್ಲ. ಮತ್ತೆ ಹೇಗೆ ಬಿಡಬೇಕು ಅಂತ ವಿಚಾರ ಮಾಡಿದ್ರೆ ನಮಗೆ ಅವಶ್ಯಕತೆ ಇದೆ. ಟೀಯನ್ನ ಕುಡಿಬೇಕಾದ್ರೆ ಒಂದು ಯೂಸ್ ಅಂಡ್ ಥ್ರೋ ಒಂದು ಗ್ಲಾಸ್ ಕಟ್ಟಬೇಕು. ಊಟ ಮಾಡ್ಬೇಕಾದ್ರೆ ಊಟ ಮಾಡೋ ತನ ಪತ್ರೋಳಿ ಅವಶ್ಯಕತೆ ಬೇಕು. ಆದರೆ ಊಟವಾದ ನಂತರ ಪತ್ರಾವಳಿಯನ್ನು ಬಿಡುವಂತೆ ಅಥವಾ ಬಿಸುಟುವಂತೆ ಅಥವಾ ಹೊಗೆಯುವಂತೆ ತಿಳಿಯಬೇಕು ಅಂದ್ರು. ನಮಗೆ ಊಟ ಆಗತಾನ ಪತ್ರೋಳಿ ಅವಶ್ಯಕತೆ ಇದೆ, ಗ್ಲಾಸ್ ಅವಶ್ಯಕತೆ ಇದೆ. ಊಟ ಆದ ನಂತರ ಅದನ್ನ ಮನೆಗೆ ತಗೊಂಡು ಹೋಗೋದಿಲ್ಲ. ಟೀ ಕುಡಿದಾಗ ಆ ಕಪ್ಪನ್ನ ಯಾರು ಜೋಬಿಯಲ್ಲಿ ಹಾಕೋದಿಲ್ಲ. ಯಾಕೆ ಹಾಕೋದಿಲ್ಲ ಅಂದ್ರೆ ಅವರ ಕೆಲಸ ಅಷ್ಟೇ. ಅದೇ ಪ್ರಕಾರವಾಗಿ ಈ ಜ್ಞಾನಿ ಕೂಡ ಪೂರ್ವದ ಕರ್ಮಗಳನ್ನ ತನ್ನ ಅನುಕೂಲಕ್ಕಾಗಿ ಅದನ್ನ ಬಳಕೆ ಮಾಡಿಕೊಂಡಿದ್ದ. ಅನುಕೂಲ ಏನಂದ್ರೆ ಮಲ ಮತ್ತು ವಿಕ್ಷೇಪ ದೋಷ ನಿವೃತ್ತಿ ಅಂತ ಮೊದಲು ಹೇಳಿದ್ರು. ಅಂತಃಕರಣ ಪರಿಶುದ್ಧತೆಗೆ ಕರ್ಮ ಬೇಕು ವಿನಃ ಜ್ಞಾನಕ್ಕೆ ಮೋಕ್ಷ ಬೇಕು. ಈಗ ಅಂತಃಕರಣ ಪರಿಶುದ್ಧತೆ ಆದಾಗ ಜ್ಞಾನವನ್ನ ಪಡೆದುಕೊಂಡು ಎಲ್ಲಾ ಕರ್ಮಗಳನ್ನ ಬಿಟ್ಟರು ಕೂಡ ಲೋಕದವರ ಸಮ್ಮತಿಗಾಗಿ ಇಂಥದ್ದು ಮಾಡಬೇಕು ಅನ್ನುವಂಥದ್ದು ಇಲ್ಲ, ಬಿಡಬೇಕನ್ನುವಂಥದ್ದು ಇಲ್ಲ. ಲೋಕದವರ ಸಮ್ಮತಿಗಾಗಿ ಜ್ಞಾನಿ ಯಾವ ಕರ್ಮ ಮಾಡ್ತಾನಂದ್ರೆ ಸ್ನಾನಾದಿ ನಿತ್ಯ ಕರ್ಮಗಳನ್ನ, ಸ್ನಾನ ಮಾಡೋದು ಏನಲ್ಲ ಅಥವಾ ನಿತ್ಯ ಕರ್ಮ ಅಂತ ಹೇಳ್ತೀವಿ ನಾವು, ಮಲ ಮೂತ್ರ ಸ್ವಚ್ಛತೆಯನ್ನ ಕಾಪಾಡುವುದು, ಇವುಗಳನ್ನ ಜ್ಞಾನ ಆದ ನಂತರ ಮಾತ್ರ ಮಾಡ್ತಾವ. ಆ ನಿತ್ಯ ನೈಮಿತ್ತಿಕಗಳೆಂಬ ಎರಡು ಕರ್ಮಗಳಾದರೂ ಕೂಡ ಶ್ರದ್ಧೆಯಿಂದ ಮಾಡೋದಿಲ್ಲ ಅಂತ, ಬಹಳ ವಿಶ್ವಾಸವನ್ನ ಇಟ್ಟುಕೊಂಡು ಮಾಡೋದಿಲ್ಲ. ಕಾರಣ ಏನಂದ್ರೆ ಇದು ದೇಹ ಶುದ್ಧತೆಗಾಗಿ ನಾವು ಸ್ನಾನ ಮಾಡ್ತೇವೆ, ದೇಹ ಶುದ್ಧತೆಗಾಗಿ ಅವ್ರ ಕರ್ಮಗಳನ್ನು ಮಾಡ್ತೇವೆ. ಆದರೂ ಕೂಡ ಅದು ತಮಗಾಗಿ ಅಲ್ಲ, ತಮ್ಮ ಒಂದು ಆರೋಗ್ಯಕ್ಕಂತೆ ಮಾಡ್ತಕ್ಕಂಥದ್ದಲ್ಲ, ಲೋಕದವರ ಸಮ್ಮತಿಗಾಗಿ.
ಏನಪ್ಪಾ ಇವರು ಜ್ಞಾನಿಗಳಂತ ಹೇಳ್ತಾರ, ಅರಿತವರು ಅಂತ ಹೇಳ್ತಾರ, ಏನು ತಮ್ಮ ಶುದ್ಧತೆ ಬಗ್ಗೆನೆ ತಮ್ಗೆ ಅರಿವಿಲ್ಲ ಅಂದಾಗ ಬೇರೆಯವರಿಗೆ ಯಾವ ರೀತಿ ಇವರು ಜ್ಞಾನವನ್ನ ನೀಡಬಹುದು ಅನ್ನುವಂತ ಕಲ್ಪನೆ ಜಗತ್ತಿಗೆ ಬರಬಾರದು ಅಂತಕ್ಕಂಥ ಭಾವದಿಂದ ಅವ್ರು ಏನ್ ಮಾಡ್ತಾರಂದ್ರೆ ಅವರಿಗಾಗಿ ಆ ಕರ್ಮಗಳನ್ನು ಮಾಡ್ತಾರ ಅವಿಶ್ವಾಸದಿಂದ. ಯಾಕೆ ಅವಿಶ್ವಾಸ ಮಾಡಿದ್ರೆ ದೇಹಯ ಶಾಶ್ವತ ಅಲ್ಲ ಅಂತ ತಿಳ್ಕೊಂಡಾರ ಅವ್ರು. ದೇಹಯ ಅಶಾಶ್ವತ, ಅಶಾಶ್ವತ ಅಂತ ತಿಳಿದ ಮೇಲೆ ಅವಿಶ್ವಾಸದಿಂದಲೇ ಜ್ಞಾನಿಗಳು ಮಾಡ್ತಾರೆ ವಿನಃ ವಿಶ್ವಾಸದಿಂದ ಇದಕ್ಕೆ ಯಾವುದೇ ಹಾರೈಕೆ ಯಾವುದೇ ರೀತಿಯ ಶುದ್ಧತೆಯನ್ನ ಮಾಡುವ ಪ್ರಯತ್ನ ಮಾಡೋದಿಲ್ಲ. ಅದಕ್ಕೆ ಶ್ರದ್ಧೆಯಿಂದ ಮಾಡೋದು ಮಾಡ್ತಾರ, ಶ್ರದ್ಧೆಯಿಂದಲ್ಲ. ಮುಖ ತೊಳ್ಕೊಂಡ್ರಿ, ಕೈ ತೊಳ್ಕೊಂಡ್ರಿ, ಇಲ್ಲ ರೀ ಇದನ್ನ ತಗೊಳ್ರ ಅದು ತರ್ರಿ, ಈ ರೀತಿ ಮಾಡ್ತಾರ ವಿನ ಕಾರಣ ಕೆಲವು ಜನ ಹೇಗೆ ರೀ ಇವರು ತೋರಿಕೆಗಾಗಿ ಹೇಗೆ ಮಾಡ್ತಾರಂದ್ರೆ ಒಂದು ಮಾತು ಹೇಳ್ತಾರ ಅವ್ರು, ಜನರ ತೋರಿಕೆಗಾಗಿ ಪುರುಷನು, ಜನರ ತೋರಿಕೆಗಾಗಿ ಒಬ್ಬ ಪುರುಷ ಸ್ತ್ರೀ ಪಾತ್ರವನ್ನ ಮಾಡಿ ನಡೆಸುತ್ತಾನೆ. ಒಬ್ಬ ವ್ಯಕ್ತಿ ಮೊದಲ ಕಾಲದಲ್ಲೇ ಪೂರ್ವದಲ್ಲಿ ನಾಟಕಗಳನ್ನ ರಚನೆ ಮಾಡಿ ನಾಟಕ ಆಡುವಂತ ಸಂದರ್ಭದಲ್ಲಿ ಪುರುಷರಾದವರೇ ಸ್ತ್ರೀ ವೇಷವನ್ನು ಹಾಕ್ತಿದ್ರು. ಹೆಣ್ಣಿನ ಪಾತ್ರವನ್ನು ಪುರುಷರೇ ಮಾಡೋದು, ಪುರುಷರ ಪಾತ್ರವನ್ನು ಪುರುಷರೇ ಮಾಡುತ್ತಿದ್ರು. ಆ ರೀತಿ ಒಬ್ಬ ಪುರುಷ ಸ್ತ್ರೀಯ ವೇಷವನ್ನ ಧರಿಸಿ ರಾಮನ ಸತಿಯಳಾಗಿ ಸೀತೆಯ ವಹಿಸಾಳೆ. ಸೀತೆಯ ಪಾತ್ರ ನೋಡುವರ ದೃಷ್ಟಿಯಲ್ಲಿ ಆಕೆ ಸ್ತ್ರೀ ರೂಪವಾಗಿ, ಸೀತಾ ರೂಪವಾಗಿ ತನ್ನ ಕಷ್ಟಗಳನ್ನ ದುಃಖಗಳನ್ನ ತೋರ್ಪಡಿಸ್ತಾಳ. ಯಾರಿಗಾಗಿ ಅಂದ್ರೆ ನೋಡುವವರ ದೃಷ್ಟಿಗಾಗಿ. ಆದ್ರೆ ಒಳಗಡೆ ತಿಳ್ಕೊಂಡನ ನಾನು ಸ್ತ್ರೀ ಅಲ್ಲ ಪುರುಷ ಅಂತ. ಅವನಿಗೆ ಗೊತ್ತಾಗಲ್ಲ ನಾ ಸ್ತ್ರೀ ಅಲ್ಲ. ನೋಡುವವರಿಗೆ ಸ್ತ್ರೀ ಅಂತ ಅನ್ಕೊಂಡ್ರೆ ಆಡುವವನ ಭಾವದಲ್ಲಿ ಒಳಗಾದ ನಾ ಪುರುಷ ಅಂತ. ಅದೇ ರೀತಿ ಈ ಗ್ರಂಥಕರ್ತರು ಈ ಉದಾಹರಣೆ ಕೊಟ್ಟದ್ದು ಬಹಳ ಸ್ವಾರಸ್ಯಕರವಾದದ್ದು. ಎಷ್ಟೋ ಜನ ಈಗ ರಾಮಾಯಣ ಮಹಾಭಾರತ ಎಷ್ಟು ನಡೆದವು ನಮ್ಮ ಸೀರಿಯಲ್ ಅಲ್ಲಿ. ಆದ್ರೆ ಅವರೆಲ್ಲರೂ ನಿಜವಾದ ರಾಮ ಏನಲ್ಲ, ಪಾತ್ರಧಾರಿಗಳು. ಯಾತಕ್ಕೋಸ್ಕರ ಪಾತ್ರ ಮಾಡ್ತಾರಂದ್ರೆ ಜನರ ಮೆಚ್ಚಿಸಲೋಸ್ಕರವಾಗಿ. ಆ ಸೀರಿಯಲ್ ಜನರ ಮೆಚ್ಚುಗೆ ಆಗ್ಬೇಕಷ್ಟೆ. ಆದ್ರೆ ಒಳಗಡೆ ಪಾತ್ರಧಾರಿಗಳು ತಿಳ್ಕೊಂಡಾರ ನಾನು ರಾಮನು ಅಲ್ಲ, ರಾವಣನಲ್ಲ, ಮಂಡೋದರಿ ಅಲ್ಲ ಅಂತ ಯಾವ ರೀತಿ ಭಾವದಲ್ಲಿ ಇದ್ದಾನೋ ಅದೇ ರೀತಿಯಾಗಿ ಜ್ಞಾನಿ ಯಾವ ನಿತ್ಯ ನೈಮಿತ್ತಿಕ ಕರ್ಮಗಳನ್ನ ಮಾಡಿದ್ರು ಕೂಡ ನಾನು ಪರಮಾತ್ಮ ಪರಬ್ರಹ್ಮ, ದೇಹ ನಾನಲ್ಲ, ಪರಬ್ರಹ್ಮ ನಾನು, ಪರಮಾತ್ಮ ನಾನು. ಯಾಕಂದ್ರೆ ಆ ಪರಮಾತ್ಮ ವಸ್ತು ಹೇಗಿದೆ ಅಂದ್ರೆ ಮೊದಲೆಲ್ಲ ಗೊತ್ತಿದೆ ನಿಮಗೆ.
ಅದಕ್ಕೆ ಜನನವಿಲ್ಲ, ಮರಣವಿಲ್ಲ, ಗೇಹವಿಲ್ಲ, ತರುಣನಲ್ಲ, ಪುರುಷನಲ್ಲ, ಅದು ಎಲ್ಲವೂ ನಾಮ ರೂಪಗಳು ಒಂದಿಲ್ಲ. ಪರಬ್ರಹ್ಮ ಹೇಗಿದೆಮ್ಮ ಆದರೆ ಬಾಲ್ಯನೂ ಅಲ್ಲ, ಬಾಲಕನೂ ಅಲ್ಲ, ಯೌವನದವನು ಅಲ್ಲ, ಪರಬ್ರಹ್ಮಗೆ ಮುಪ್ಪು ಇಲ್ಲ, ಪರಬ್ರಹ್ಮಗೆ ಸಾವು ಇಲ್ಲ, ಪರಬ್ರಹ್ಮಗೆ ದೇಹವೇ ಇಲ್ಲ. ದೇಹ ಇಲ್ಲ ಅಂದಾಗ ಆತನಿಗೆ ಯಾವ ನಾಮ ರೂಪಗಳೇ ಇಲ್ಲ. ನಮ್ಮ ದೃಷ್ಟಿ ಕಾಣ್ತಾವ, ಬಾಯಿಯ ಒಳಗಡೆ ಹಲ್ಲು ಕಾಣ್ತಾವ, ಕಿವಿಯೊಳಗೆ ರಂಧ್ರ, ರಂಧ್ರದ ಜೊತೆ ಸ್ವಲ್ಪ ಕಸ ಕಾಣ್ತದ, ಮುಖದ ಮೇಲೆ ಅಶುದ್ಧತೆ ಕಾಣ್ತದ, ದೇಹದ ಮೇಲೆ ಅಶುದ್ಧತೆ ತೋರ್ತದ. ನಮಗೆಲ್ಲ ತೋರುವುದು ಸಹಜ. ಜ್ಞಾನಿ ಇವು ಯಾವ ಅಲ್ಲಲ್ಲ, ನಮ್ಮ ಸ್ವರೂಪ ಇವು ಯಾವು ಅಲ್ಲ ಅಂದಾಗ ಆತಗೆ ಇದು ಮಾಡಬೇಕು, ಇದು ಬಿಡಬೇಕು ಅನ್ನುವಂತ ಇಚ್ಛೆನೇ ಇರೋದಿಲ್ಲ ಅವ್ರಿಗೆ. ಸ್ನಾನ ಮಾಡ್ಲೇಬೇಕಂತಿಲ್ಲ, ಮಾಡಬಾರದಂತಿಲ್ಲ, ಮತ್ತ ಊಟವಾದರೂ ಕೂಡ ವಿಚಾರ ಮಾಡಿದ್ರೆ ಮಾಡಲೇಬೇಕಂತಿಲ್ಲ, ಬಿಡಲು ಬೇಕಂತಿಲ್ಲ. ಆದರೆ ಸಿಕ್ಕಂತ ಸಂದರ್ಭದಲ್ಲಿ ಅವರು ಊಟವನ್ನ ಮಾಡ್ಲಿ, ಯಾತಕ್ಕೋಸ್ಕರವಾಗಿ ಅಂದ್ರೆ ತಿನ್ನೋದಕ್ಕೋಸ್ಕರವಲ್ಲ, ತಿನ್ನೋದಕ್ಕೋಸ್ಕರವಾಗಿ ಜಗತ್ತಿಗೆ ಹುಟ್ಟಿ ಬಂದವರಲ್ಲ ಜ್ಞಾನಿಗಳು. ಬದುಕುವುದಕ್ಕಾಗಿ ತಿನ್ನೋದು, ತಿನ್ನೋದಕ್ಕಾಗಿ ಹುಟ್ಟಿದವರು ಬೇರೆ, ಬದುಕಲಿಕ್ಕಾಗಿ ತಿನ್ನೋರು ಬೇರೆ. ಬದುಕಲಿಕ್ಕೆ ಏನು ಬೇಕಮ್ಮ ಅಂದ್ರೆ ದೊರಕಲೇನು ಅದರೊಳಗೆ ಸಂತೃಪ್ತಿ. ಏನ್ ತಿಂದ್ರು ಕೂಡ ಮೊದಲೇ ಹೇಳಿ ನಿಮ್ಗ, ಇವತ್ತು ದೇಹಕ್ಕ ಏನ್ ಅವಶ್ಯಕತೆ ಹೃದಯಕ್ಕಂದ್ರೆ, ಹೃದಯಕ್ಕೆ ಅವಶ್ಯಕತೆವಾದದ್ದು ರಕ್ತವೇ ವಿನಃ ವಸ್ತುಗಳಲ್ಲ. ಇಂಥದ್ದರಿಂದ ರಕ್ತ ಆದದ್ದು ಅಂತ ಬದುಕ್ತಾನಂತೇನಿಲ್ಲ. ಪ್ರತಿನಿತ್ಯ ಒಬ್ಬ ಭಿಕ್ಷುಕ ಕಸದ ಸಮಾನವಾಗಿರ್ತಕ್ಕಂಥ ಊಟ ಮಾಡಿ ಹೊಗೆದಂತ ಎಲೆ ಮೇಲೆ ಸಿಕ್ಕಂತ ಅನ್ನವನ್ನು ತಿಂದು ಬದುಕುವಂತ ಎಷ್ಟೋ ವ್ಯಕ್ತಿಗಳು ಜಗತ್ತಲ್ಲಿ ಉಂಟು. ಇವತ್ತು ಬಂಗಾರ ಸಮಾನವಾದ ಊಟವನ್ನು ಮಾಡುವಂತ ಶ್ರೀಮಂತ ವರ್ಗನೂ ಉಂಟು. ಬಡವರ ಹೃದಯನು ಕೆಲಸ ಮಾಡಕತ್ತದ, ಶ್ರೀಮಂತನ ಹೃದಯ ಕೂಡ ಕೆಲಸ ಮಾಡ. ಆ ಹೃದಯಗಳು ಎರಡು ಕೆಲಸ ಮಾಡ್ಬೇಕಾಗಿದ್ರೆ ರಕ್ತವೇ ಮುಖ್ಯ ವಿನಃ ಯಾವ ಅನ್ನದಿಂದ ಆದಂತ ರಕ್ತ ಅಲ್ಲ, ಯಾವ ಅನ್ನದಿಂದ ತಯಾರಾದಂತ ಅಕ್ಕಲ್ಲ. ಇದ್ರೆ ನಾವು ಏನಾದ್ರೂ ಒಳ್ಳೇದನ್ನ ತಿನ್ನಬಾರದಂತೂ ಅರ್ಥ ಅಲ್ಲ. ಭಗವಂತ ನಮಗ್ ಕೊಟ್ಟಿದ್ದ ಅಂದ್ರೆ ಏನಾದ್ರೂ ತಿಂದು ಸುಖವನ್ನು ಅನುಭವಿಸುವುದಿಲ್ಲ ಅಂತಲ್ಲ. ಅದಕ್ಕೆ ಇಲ್ಲಿ ಹೆಂಗ ಜಗತ್ತಿನಲ್ಲಿ ನಟನೆ ಮಾಡ್ಲಿಕ್ಕೆ ಬರ್ತದ, ಜ್ಞಾನಿ ನಟನೆ ಮಾಡ್ತಾರಂತ ಹೇಳಿ ಸ್ತ್ರೀ ಪಾತ್ರವನ್ನ ತೊಟ್ಟ ಪುರುಷ ಲೋಕದವರ ದೃಷ್ಟಿಯಲ್ಲಿ ನಟನೆ ಮಾಡಿದಂತೆ. ಅವರು ಪಾತ್ರ ಆದರೆ ಅದಕ್ಕಾಗಿ ನಟನೆ ಮಾಡ್ತಾರ. ಸ್ವಂತ ವಿಚಾರದಲ್ಲಿ ನಟನೆ ಮಾಡುವುದು ಹೇಗೆ ಸಾಧ್ಯ ಅಂತಂದ್ರೆ ಇನ್ನೊಂದು ದೃಷ್ಟಾಂತವನ್ನು ಕೊಡ್ತಾರ. ಒಂದು ಮನೆಯಲ್ಲಿ ಒಬ್ಬ ಪುರುಷನಿಗೆ ಇಬ್ಬರು ಹೆಂಡಂದಿರು. ಅವಾಗ ದೊಡ್ಡ ಹೆಂಡತಿಯ
ಮಗನಿಗೆ ಹ್ಮ್ ಅಚಾನಕ್ಕಾಗಿ ರೋಗ ಬಂತು. ಹ್ಮ್ ಕಾಯಿಲೆ ಅಂದ್ರೆ ರೋಗ ಅಂದ್ರೆ ಒಂದೇ. ಹ್ಮ್ ರೋಗ ಬಂದಾಗ ಹ್ಮ್ ಆ ಮನೆಯ ಸವತಿ ಅಂತ ಹೇಳ್ತಾರೆ, ಸವತಿ ಹ್ಮ್ ಇನ್ನೊಬ್ಬಳು ಹೆಂಡತಿ. ಆ ಸೌತಿಯ ಮಗನಿಗೆ ರೋಗ ಬಂದಾಗ ಹ್ಮ್ ಇನ್ನೊಬ್ಬ ತಾಯಿ ಹ್ಮ್ ಆ ಮಗುವಿಗೆ ಆಕೆನೂ ತಾಯಿ ಅಲ್ರಿ, ಹ್ಮ್ ಈಕೆನೂ ತಾಯಿ ಆಕೆನೂ ತಾಯಿ. ಹ್ಮ್ ಆದರೆ ಈಕೆ ಏನ್ ಮಾಡ್ತಾಳೆ ಅಂದ್ರೆ ತಾಯಿ ನಿಜವಾಗಿ ಕೂಡ ದುಃಖ ಪಡ್ತಾಳೆ. ಹ್ಮ್ ಅಂತ ಸಮಯದಲ್ಲಿ ಇನ್ನೊಬ್ಬ ತಾಯಿ ಸವತಿಯ ಸಮ್ಮತಿಗಾಗಿ ಉಪಚಾರಿಕ ವಚನಗಳನ್ನು ನುಡಿಯುವಂತೆ ಆಕೆ ಕೂಡ ಉಪಚಾರ ಮಾತಾಡ್ತಾಳ. ಏನಪ್ಪಾ ನಿನಗೆ ಆರಾಮಿಲ್ಲ, ನಿನಗೆ ಹುಷಾರಿಲ್ಲ, ನಿನ್ಗೇನಾಗ್ತದೇನೋ, ಎಂತಿಲ್ದೇನೋ, ನನಗ್ ಬಹಳ ಚಿಂತೆ ಆಗ್ಯದ, ನಿನ್ನ ಕಾಯಿಲೆ ನೋಡಿದ್ರೆ ನನಗೆ ಊಟ ಹೋಗ್ತಾ ಇಲ್ಲ, ನನಗೆ ನಿದ್ದೆ ಬರ್ತಿಲ್ಲ ಅಂತ ಈಕೆನು ಅಂತಾಳ. ನಿಜವಾಗಿ ಅನ್ನುವಂತ ವ್ಯಕ್ತಿ ಅಲ್ಲ. ತಾಯಿ ನಿಜವಾಗಿ ಮಾಡಿದ್ದಾದರೆ ಈಕೆ ಸೌತೆಯ ಮಾತು ಉಪಚಾರದ ಮಾತು ಅಂತ. ಅವ್ರು ನಾನು ಹಿಂಗೆ ಹೇಳ್ದಿದ್ರೆ ಏನ್ ತಪ್ಪು ತಿಳ್ಕಂತಾರೇನೋ ಅಂತ ತಾನೂ ಕೂಡ ದುಃಖ ಪಟ್ಟಂತೆ, ಅಯ್ಯೋ ನನ್ನ ಮಗನಿಗೆ ಎಂಥ ಕಾಯಿಲೆಯೋ, ಎಂಥ ಕಾಯಿಲೆ ಬರಬಾರ್ದಿತ್ತು ದೇವರೇ, ಈ ರೋಗವನ್ನ ಹೇಗಾದ್ರೂ ಮಾಡಿ ಗುಣ ಮಾಡು. ಪುತ್ರನಿಗೆ ರೋಗ ಬಂದಾಗನಿಂದ ನನಗೆ ಅನ್ನ ನೀರೇ ಸೇರ್ತಾ ಇಲ್ಲ ಅಂತ ಉಪಚಾರಕವಾಗಿ ನುಡಿಯುತ್ತಾ ಒಳಗ ಅನ್ನವನ್ನ ಕುತ್ತಿಗೆ ಮಟ್ಟ ಉಣ್ಣುತ್ತ. ಹೊರಗೆ ಉಪಚಾರದ ಮಾತಾಡೋದು, ಒಳಗಡೆ ಹೊಟ್ಟೆ ತುಂಬ ಊಟ ಮಾಡೋದು, ಇದು ನಟನೆ ಅಂತಾರೆ, ನಟನೆ. ಆದ್ರೆ ನಿಜವಾದ ಹೆತ್ತ ತಾಯಿ ಹೊಟ್ಟೆ ತುಂಬ ಊಟ ಮಾಡಿ ಅನ್ನ ಸೇರಿಲ್ಲ ಅಂತ ಎಂದು ಅನ್ನಂಗಿಲ್ಲ. ಊಟ ಮಾಡಿ ನಾನು ಊಟ ಮಾಡಿಲ್ಲ ಅಂತ ಹೇಳ್ತಾರೇನ್ರಿ? ಇಲ್ಲ. ಯಾಕಂದ್ರೆ ನಿಜವಾದ ತಾಯಿಯ ಮುಂದೆ ಸವತಿ ಹೇಗೆ ಉಪಚಾರದ ವಾಕ್ಯವನ್ನ ಆಡುತ್ತಾಳೋ ಅದರಂತೆ ಪ್ರಾಜ್ಞರು ತಮಗೆ ಸಮ್ಮತಿ ಇಲ್ಲದಿದ್ದರು, ಜ್ಞಾನಿಗಳು ತಮ್ಮ ಧರ್ಮದ ಸಮ್ಮತಿ ಇಲ್ಲದಿದ್ದರೂ ಕೂಡ ಜನರ ಸಮ್ಮತಿಗಾಗಿ ಏನ್ ಮಾಡ್ತಾನಂದ್ರೆ ನಿತ್ಯ ನೈಮಿತ್ತಿಕಗಳೆಂಬ 2 ಕರ್ಮಗಳನ್ನು ಮಾಡ್ತಾರ. ಅದಿಷ್ಟೇ ಕರ್ಮಗಳನ್ನು ಮಾಡೋದು. ಇದನ್ನ ನಾವು ಬಸವಾನಂದರಲ್ಲಿ ಬಹಳಷ್ಟು ಕಂಡಿದ್ದೇವೆ ನಾವು. ಅವ್ರು ಹೇಗಿದ್ರು ಅಂದ್ರೆ ಒಂದು ಉಡುವ ಬಟ್ಟೆ ಮೇಲೆ ಅವ್ರಿಗೆ ಅಪೇಕ್ಷೆ ಇಚ್ಛೆ ಇಲ್ಲ, ಊಟ ಮಾಡುವ ಅನ್ನದ ಮೇಲೆ ಇಚ್ಛೆ ಅಪೇಕ್ಷೆ ಇಲ್ಲ, ಸ್ನಾನ ಮಾಡ್ಬೇಕು ಅಂತ ಅಪೇಕ್ಷೆ ಇಲ್ಲ, ಗಡ್ಡ ಮಾಡಿಸಬೇಕು ಅಂತ ಅಪೇಕ್ಷೆ ಇಲ್ಲ, ಯಾವುದೊಂದು ವಿಚಾರ ಇಲ್ಲಂತೆ ಪುರುಷರು. ನಾವು ಇಲ್ಲಿ ಬಂದ ನಂತರ ನಮ್ಮ ಮನೆಯಲ್ಲಿ ಅವ್ರಿಗೆ ಏನ್ ಮಾಡಿದೇವಂದ್ರೆ ಬಹಳ ಹಲ್ಲುಗಳೆಲ್ಲ ಬಹಳ ಕರ್ರಿದ್ದವು ಅವ್ರಿಗೆ, ಭಾರಿ ಕಪ್ಪು ಹಲ್ಲು. ಅವಾಗ ನಾವು ಪೇಸ್ಟ್ ಬ್ರಷ್ ತಂದಿಟ್ಟು ಸ್ವಲ್ಪ ಹಲ್ಲು ತೆಕ್ರಿ ಅಂದ್ರೆ ಯಾಕ್ ತಮ್ಮ ಅಂತ ಕೇಳಿದ್ರು ಅವ್ರು. ಯಾಕ್ ತಮ್ಮ?
ಹ್ಮ್ ಇಲ್ಲ ತಾತ ಸ್ವಲ್ಪ ಇದಾಗ್ತವ, ಎಲೆ ಹಾಕ್ತಾರಲ್ಲ, ಹ್ಮ್ ಎಲೆ ಹಾಕೋದ್ರಿಂದ ಸ್ವಲ್ಪ ಇದಾಗ್ತವ, ಇದು ಸ್ವಲ್ಪ ಹಿಂಗಂದ್ರಂದ್ರೆ ಹ್ಮ್ ಆಯ್ತು ನಿಮ್ಮಿಷ್ಟ ಅಂದ್ರೇನು, ಸ್ವಲ್ಪ ಹಾಕಿ ಕೊಟ್ಟಾಗ ಹ್ಮ್ 2-3 ಸಲ ಹಿಂಗಂದು ಉಗುಳಿ ಇದ್ ಮಾಡೋದಮ್ಮ ಅವ್ರು. ಹ್ಮ್ ಮತ್ತೆ ಒಂದು ದಿನ ಆದ್ರೂ ಕೂಡ ನಾನು ಸ್ನಾನ ಮಾಡಿಲ್ಲ ಅಂತ ಎಂದು ಹೇಳಿದವರಲ್ಲ. ಹ್ಮ್ ಪ್ರತಿನಿತ್ಯ ನಾವೇ ತಾತ ಸಮಯ ಆಗದ ಸ್ವಲ್ಪ ಸ್ನಾನ ಮಾಡ್ರಿ ಅಂದಾಗ ಹ್ಮ್ ನಡೀತಮ್ಮ ಹೋಗಮ್ಮ ಅಂತೇಳಿ ಸೀದಾ ಬಾತ್ರೂಮಿಗೆ ಬರ್ತಮ್ಮ. ಹ್ಮ್ ಹ್ಮ್ ಬಾತ್ರೂಮಿಗೆ ಬಂದಾಗ ನಾವು ಮೊದಲು 3 ವರ್ಷ ಹ್ಮ್ ಅವ್ರಿಗೆ ನೀರನ್ನ ಬಕೆಟ್ ಅಲ್ಲಿ ಹಾಕಿ ಹ್ಮ್ ಜಗ್ಗು ಒಂದು ಸೋಪ್ ಇಟ್ಟು ಹ್ಮ್ ಸ್ನಾನ ಮಾಡ್ರಿ ಅಂತ ಹೇಳ್ತಿದ್ವಿ. ಹ್ಮ್ ಸ್ವಲ್ಪ ಸೋಪ್ ಗೀಪು ಏನಾದ್ರು ಹಚ್ಚಿತು ಅಂದ್ರೆ ಹ್ಮ್ ಸ್ವಲ್ಪ ಬೆನ್ನಿಗೆ ಹಚ್ಚೋದ್ರೊಳಗಾಗಿ ತಮ್ಮ ಸಾಕ್ ಅಂದ್ಬಿಟ್ಟ ನಮ್ಮ ಅವ್ರು. ಹ್ಮ್ ಇನ್ನೂ ಅದು ಸ್ಪರ್ಶನೆ ಆಗಿರಂಗಿಲ್ಲ, ಸಾಕ್ ಅಂದ್ಬಿಡೋರು. ಹ್ಮ್ ಆಯ್ತು ಅಂತ ಬಿಡೋರು. ಹ್ಮ್ ಕೊನೆ ಕಾಲದಲ್ಲಿ ಏನಾಯ್ತಂದ್ರೆ ಅವ್ರಿಗೆ ಸ್ವಲ್ಪ ಹ್ಮ್ ಪಾರ್ಶ್ವವಾಯು ಬಂತು. ಹ್ಮ್ ಪಾರ್ಶ್ವವಾಯು ಬಂದಾಗ ಬಹಳ ಕಷ್ಟ ಆಯ್ತು ಅವ್ರಿಗೆ. ಹ್ಮ್ ಎಲ್ಲಾ ಕಾರ್ಯವನ್ನ ನಮ್ಮಲ್ಲಿರ್ತಕ್ಕಂಥ ಎಲ್ಲರೂ ನಮ್ಮ ಕೈಲಾದ ಮಟ್ಟಿಗೆ ಸೇವೆ ಮಾಡ್ತಿದ್ವಿ. ಯಾರು ಬರದೇ ಇದ್ದಂತ ಸಂದರ್ಭದಲ್ಲಿ ಅದು ಅನಿವಾರ್ಯವಾಗಿ ಮನೇಲಿ ಅಂತೂ ಮಾಡ್ತಾ ಇದ್ವಿ. ಅಂತ ಸಂದರ್ಭದಲ್ಲಿ ಯಾರಾದ್ರೂ ಸ್ನಾನ ಮಾಡೋ ಸಮಯದಲ್ಲಿ ಬಂದ್ರೆ ಅವ್ರು ಇಲ್ಲಣ್ಣ ನೀವು ಈಗ ಬಂದಿದ್ದಿ, ನಾ ಎಲ್ಲ ಮಾಡಿಸ್ತೀವಿ ಅಂತಿದ್ರು. ಪಾಪ ಅವ್ರಿಗೆ ಮಾಡ್ತೇವೆ ಅಂದ್ರೆ ಬೇಡ ಅನ್ಬಾರ್ದು ಅಂತೇಳಿ ಆಯ್ತು ಅಂತ ನಾ ಹೇಳ್ತಿದ್ದೆ. ಅವಾಗ ಅವ್ರ ಕೆಳಗಡೆ ಕೂಡ್ಲಿಕ್ಕೆ ಬರ್ತಿದ್ದಿಲ್ಲಮ್ಮ. ಒಂದು ಚೇರನ್ನ, ಪ್ಲಾಸ್ಟಿಕ್ ಚೇರನ್ನ ನಾವು ಬಾತ್ರೂಮ್ ಅಲ್ಲಿ ಇಟ್ಟು ಆ ಚೇರ್ ಮೇಲೆ ಕೂಡಿಸಿ ನೀರನ್ನು ಹಾಕಿ ಅವರಿಗೆ ವ್ಯವಸ್ಥೆವನ್ನ ಮಾಡ್ತಿದ್ವಿ. ಒಂದು ಬಕೆಟ್ ನೀರಲ್ಲಿ ಒಂದು ಅರ್ಧ ಬಕೆಟ್ ಸ್ನಾನ ನೀರು ಹಾಕೋದ್ರೊಳಗಾಗಿ ಅವರು ತಮ್ಮ ನೀರ್ ಯಾಕೆ ಅಷ್ಟು ಚೆಲ್ತಾರ ಅಂತ ಕೇಳ್ತಾರ ಅವ್ರು. ಇಷ್ಟು ನೀರನ್ನು ಯಾಕೆ ಚೆಲ್ತರಿ, ನಿಮಗೆ ನೀರಿನ ಅನುಭವ ಗೊತ್ತಿಲ್ಲ. ಯಾಕಂದ್ರೆ ಇದ್ದಲ್ಲಿಗೆ ಬಂದು ಬೀಳ್ತಾವ ನೀರು ಇದ್ದಲ್ಲಿಗೆ ಬರ್ತಾವ. ತಲೆ ಮೇಲೆ ಹೊತ್ತು ತಂದಿದ್ರೆ ನಿಮಗೆ ನೀರಿನ ಕೆಮ್ಮತ್ತು ಗೊತ್ತಾಗ್ತಿತ್ತಂತೀರ ಅವ್ರು. ಬಹಳ ನಗುವಿನಿಂದ ಹೇಳಾರ ಅವ್ರು. ಸತ್ಯವನ್ನ ಬಹಳ ನಗುವಿನಿಂದ ಹೇಳಿ ಹೆಣ್ಮಕ್ಳಿಗೂ ಕೂಡ ಹೇಳ್ತಿದ್ರಮ್ಮ ಅವ್ರು, ನೀವು ಬಹಳ ಪುಣ್ಯ ಮಾಡಿರಿ ಅಂತ. ನೀರು ತರೋದಿಲ್ಲ, ಮತ್ತ ಹೊಲಕ್ಕ ಇದಂತಲೇ ಹೋಗೋದಿಲ್ಲ, ಆಮೇಲೆ ಕಟ್ಟಿಗೆ ಕುಳ್ಳನ್ನ ಉಪಯೋಗಿಸಿ ಅಡಿಗೆ ಮಾಡೋದಿಲ್ಲ, ನಿಮ್ ಕಣ್ಣಲ್ಲಿ ಹೊಗೆನೆ ಬರೋದಿಲ್ಲ. ಇಷ್ಟೆಲ್ಲ ನಿಮಗೆ ಇದೆ ಅಂದ್ರೆ ಈ ಕಾಲದಲ್ಲಿ ಬಹಳ ಸ್ತ್ರೀಯರೇ ಪುಣ್ಯವಂತರು ಅಂತ ಹೇಳ್ತಾರೆ ಅವ್ರು. ಮೊದಲೆಲ್ಲ ಬಹಳ ಕಷ್ಟ ಇತ್ತು. ಇಷ್ಟೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ ಅವರ ನಿತ್ಯ ನೈಮಿತ್ತಿಕ ಕರ್ಮಗಳಾದ್ರೂ ಕೂಡ ನಮ್ಮ ಇಚ್ಛೆಗಾಗಿ ಮಾಡ್ತಿದ್ರು ವಿನ ತಮ್ಮ ಇಚ್ಛಾನುಸಾರ ಅಲ್ಲ ಅಂತ. ನಮ್ಮ ಇಚ್ಛಾನುಸಾರ ಮಾಡಿದವ್ರಲ್ಲ ಅವರು. ಈಗಿನ ಸ್ವಾಮಿಗಳು ಜ್ಞಾನಿಗಳು ಎಲ್ಲರಂತಲ್ಲಮ್ಮ, ಬಹಳಷ್ಟು ಜನ ಅವ್ರಿಗೆ ಸ್ನಾನಕ್ಕೆ ಹೋಗ್ಬೇಕಾದ್ರೆ ಪೂರ್ವ ತಯಾರಿ ಹಿಂಗೆ ಇರ್ಬೇಕು. ಮತ್ತೆ ಅವ್ರಿಗೆ ಹಚ್ಚುವಂತ ಕಾಸ್ಮೆಟಿಕ್ಸ್ ಉಪಯೋಗಿಸುವಂತ ಐಲು ಅವೆಲ್ಲ ಬೇರೆ ಸಪ್ರೇಟ್ ಇರ್ಬೇಕು ಇವ್ರಿಗೆ. ಇವ್ರು ಅಂದ್ರೆ ಇವ್ರು ಮಾಡ್ತಕ್ಕಂಥ ಏನೋ ಇಚ್ಛೆ ಅದು. ನನಗಿಂತ ಸೋಪೆ ಬೇಕು, ಇಂತ ತಲೆಗೆ ಹಾಕೋ ಎಣ್ಣೆ ಬೇಕು, ಮೈ ತಿಕ್ಕೋ ಎಣ್ಣೆ ಬೇರೆ ಬೇಕು,
ಇವೆಲ್ಲ ವಿಚಾರಗಳನ್ನ ಮಾಡಿದಾಗ ಅವರ ಕರ್ಮಗಳು ಒಬ್ಬ ಜ್ಞಾನಿ ಮಾಡುವಂತ ಕರ್ಮಗಳು ವ್ಯತ್ಯಾಸ. ಅವ್ರಿಗೆ ಸ್ನಾನ ಮಾಡ್ಬೇಕು ಮೊದಲು, ಇವರು ಮಾಡಂದಾಗ ಮಾಡೋರು. ಯಾಕಂದ್ರೆ ಅದು ಬೇಕಾಗಿ ಮಾಡಿದವರು ಅವರಾದ್ರು, ಬೇಡವಾಗಿ ಮಾಡಿದವರು ಇವರಾದ್ರು. ಅದಕ್ಕೆ ಜ್ಞಾನಿ ಕರ್ಮಗಳನ್ನ ಬೇಡವಾಗಿ ಮಾಡುತ್ತಾನೆ ವಿನಃ ಬೇಕಾಗಿ ಯಾವ ಕರ್ಮಗಳನ್ನು ಮಾಡೋದಲ್ಲ. ಅದ್ರ ಅವಶ್ಯಕತೆ ಅವ್ರಿಗಿಲ್ಲ ಅಂತ. ಆ ಕಾರಣ ಪ್ರಾಜ್ಞರು ತಮಗೆ ಸಮ್ಮತಿ ಇಲ್ಲದಿದ್ದರೂ ಜನರ ತೃಪ್ತಿಗಾಗಿ ನಿತ್ಯ ನೈಮಿತ್ತಿಕೆಗಳೆಂಬ 2 ಕರ್ಮಗಳನ್ನು ಮಾತ್ರ ಮಾಡ್ತಾರಂತ. ಉಳಿದ ಕರ್ಮಗಳಂತೂ ಸಂಬಂಧವೇ ಇಲ್ಲ ಅವ್ರು. ಅದಕ್ಕೆ ಕನ್ನಡ ಅನುವಾದ ಏನ್ ಹೇಳ್ತಾರಂದ್ರೆ, ಪ್ರತಿ ಪತಿಯ ಕ್ರೀಡೆ ಮೈಗೂಡಿವರೆ ಕಾರ್ಯದಲ್ಲಿ ಜೊತೆಯ ಮಕ್ಕಳ ಗೂಡುತ್ತಾ ಆಡುವುದು ಬಿಡುವಂತೆ ಮತಿಯಲ್ಲಿ ಸುಜ್ಞಾನ ಮೂಡಿಬರೆ ಮೊದಲಂತೆ ಕರ್ಮಗಳನ್ನು ಮಾಡನು. ಮೊದಲನೇ ಆಸಕ್ತಿಯಿಂದ ಕರ್ಮ ಮಾಡಂಗಿಲ್ಲ ಅವ್ರು. ಎಲ್ಲವೂ ನಿರಾಸಕ್ತಿಯಿಂದ ಮತಿವಂತರಿಂ ಕ್ರಿಯೆಗಳ ಲೋಕ ಸಮ್ಮತಿಗಾಗಿ, ಬುದ್ಧಿವಂತರು ಇದರಂತೆ ಲೋಕಕ್ಕಾಗಿ ನಿತ್ಯ ನೈಮಿತ್ತಿಕ 2 ಮಾಡುತ್ತಲಿರುವರು. ಸವತಿ ಸುತ ವ್ಯಾಧಿ ಎಂದರೆ ಪ್ರಲಾಪ ಅಂದರಿ. ಸವತಿಯ ಮಗನ ದುಃಖದಲ್ಲಿ ಆಲಾಪವನ್ನ ಯಾವ ಮಾಡಿದಂತೆ ಜ್ಞಾನಿ ಜಗತ್ತಿನಲ್ಲಿ ಈ ರೀತಿ ಕರ್ಮಗಳನ್ನು ಮಾಡುತ್ತಾನೆ ವಿನಃ ಮುಕ್ತಿಗಾಗಿ ಇಂತಹ ಕರ್ಮಗಳನ್ನು ಮಾಡೋದಿಲ್ಲ ಅಂತ ಹೇಳಿದರು. ಇದನ್ನ ಕೇಳಿದ ಮೇಲೆ ಮುಮುಕ್ಷವಾದವನು ವೇದೋಕ್ತವಾದ ಕರ್ಮಗಳನ್ನು ಬಿಡುತ್ತಾನಂತಲೂ, ಜ್ಞಾನಿಯು ಮಾತ್ರ ಲೋಕದವರ ಸಮ್ಮತಿಗಾಗಿ ನಿತ್ಯ ನೈಮಿತ್ಯಗಳೆಂಬ 2 ವಿಧ ಕರ್ಮಗಳನ್ನು ಆಚರಿಸುತ್ತಾನೆಂತಲೂ ಹೇಳಿದ ಮೇಲೆ, ಆದರೆ ಒಟ್ಟಾರೆ ಕರ್ಮಗಳನ್ನು ಮಾಡಬೇಕೆಂದು ಕೆಲವರು ಮಾಡಬಾರದೆಂದು ಕೆಲವರು ಹೇಳ್ತಾರೆ. ಇದು ಬಹು ಬಿಕ್ಕಟ್ಟಾದ ಸಮಸ್ಯೆ ಆಗಿದೆ. ಈ ವೇದಾಂತ ಸಿದ್ಧಾಂತದಲ್ಲಿ ಹೇಳಿದಂತೆ ಕೆಲವರು ಕರ್ಮವನ್ನ ಮಾಡಬಾರದು ಅಂತ ಕೆಲವರು ಹೇಳ್ತಾರೆ. ಕೆಲವು ಜ್ಞಾನ ಆದಂತಹ ಕರ್ಮಗಳನ್ನ ಬಿಡಬೇಕು ಅಂತ ಹೇಳ್ತದ. ಇದು ಬಿಡಬೇಕು ಅಥವಾ ಹಿಡಿಬೇಕು ಅನ್ನುವಂಥದ್ದು ಜಗತ್ತಿನ ಜೀವಿಗಳಿಗೆ ದೊಡ್ಡ ಸಮಸ್ಯೆ ಅಂತ. ಏಕೆಂದರೆ ಯಾಕೆ ಸಮಸ್ಯೆ ಅಂದ್ರೆ, ಭಗವದ್ಗೀತೆಯಲ್ಲಿ ಕರ್ಮಗಳನ್ನ ಮಾಡು ಅಂತ ಹೇಳ್ಯಾರ. ಆದರೆ ಕರ್ಮದ ಫಲವನ್ನ ಮಾತ್ರ ಬಯಸಬೇಡ ಅಂತ ಹೇಳ್ಯಾರ. ಅಂದಾಗ ಕರ್ಮಗಳನ್ನ ಮಾಡೇ ತೀರಬೇಕೆಂಬ ಬುದ್ಧಿ ಉಂಟಾಗುತ್ತದೆ. ಭಗವದ್ಗೀತೆಯಲ್ಲಿ ಹೇಳದೆ ಕರ್ಮವನ್ನು ಮಾಡು, ಕರ್ಮದ ಫಲ ಇಚ್ಛಾಪೇಕ್ಷೆಯನ್ನು ಮಾಡಬೇಡ ಅಂತ ಹೇಳಿದಾಗ ಕರ್ಮವನ್ನು ಮಾಡ್ಬೇಕಂತ ಇಚ್ಛೆ ಆಗ್ತದೆ. ಆದರೆ ವೇದದಲ್ಲಿ ನಕರ್ಮಣ ಎಂದು ಶ್ರುತಿಯಲ್ಲಿ ಹೇಳದ, ವೇದದಲ್ಲಿ ನಕರ್ಮಣ ಕರ್ಮವನ್ನ ಮಾಡಬೇಡ ಅಂತ, ಕರ್ಮವನ್ನ ಆಚರಿಸಬಾರದು ಅಂತ ಹೇಳಿದಕ್ಕೆ ಅಲ್ಲಿ ಮಾಡಬೇಕನ್ನುವುದು ಇಲ್ಲಿ ಮಾಡಬೇಡ ಅನ್ನುವುದಲ್ಲಿ
ಯಾವುದನ್ನ ಸತ್ಯ ಅನ್ನುವಂಥದ್ದು, ಇದರ ಮರ್ಮವೇನು ಅನ್ನುವಂತ ಪ್ರಶ್ನೆಗೆ ಮುಂದೆ ಉತ್ತರ ಹೇಳ್ತಾರೆ. ಶರೀರವೇ ನಾನೆಂಬ ಮತಿ ಇರುವಂತೆ ಎಲ್ಲಿವರೆಗೂ ಮಾಡಬೇಕು ಕರ್ಮ ಅಂತಂದ್ರೆ, ಗುಳ್ಳೆ ಆಡಬೇಕು, ಚೆಂಡ ಆಡಬೇಕು, ಎಲ್ಲ ಆಡಬೇಕು. ಎಲ್ಲಿಯವರೆಗೆ ಅಂದ್ರೆ ಯೌವನ ಬರುವವರೆಗೆ. ಯೌವನಾವಸ್ಥೆವರೆಗೆ ಬಾಲಕನಿದ್ದಾಗ ನೀನು ಆಡಬೇಕವು. ದೊಡ್ಡವನಾದ ಮೇಲೆ ಅದೇ ಆಟವನ್ನ ಆಡ್ಲಿಕ್ಕೆ ಹೋದ್ರೆ ಮಕ್ಕಳಿಗೆ ಬೈತೀವಿ ನಾವು. ಮೊದಲು ಆಟವನ್ನ ಕಲಿಸಿದವರು ನಾವೆಲ್ಲಮ್ಮ. ಹುಟ್ಟಿದ ಮಗನಿಗೆ ಯಾವುದು ಗೊತ್ತಿಲ್ಲ, ಆಟ ಯಾವುದು, ಪಾಠ ಯಾವುದು, ಏನು ಗೊತ್ತಿಲ್ಲ. ಅದ್ರ ಮುಂದ ಗೊಂಬೆ ಹಾಕ್ತಿವಿ, ಅದ್ರ ಮುಂದ ಬಾಲ್ ಹಾಕ್ತಿವಿ, ಅದ್ರ ಮುಂದ ಏನೇನೋ ಆಟದ ಸಾಮಾನು ಕೊಟ್ಟು ಆಟ ಆಡಲಿ ಅಂತ ಕಲಿಸಿದವರು ನಾವೇ. ದೊಡ್ಡವನ್ ಆಗ್ತಾ ಬಂದಂಗೆಲ್ಲ ನಾವೇ ಅವನಿಗೆ ಬೈತೀವಿಲ್ರಿ. ನೀನ್ ಬರೇ ಚೆಂಡ ಬಾಲ್ ಆಡ್ತಿದ್ದಿ, ಬರೇ ಕ್ರಿಕೆಟ್ ಆಡ್ತಿದ್ದಿ, ಬರೇ ಗೊಂಬೆಲಿ ಆಟ ಆಡ್ತಿದ್ದಿ, ಬುದ್ಧಿ ಆದಿಲ್ಲ ನಿನಗಂತ ಬೈತೀವಿ ನಾವು. ಕಲಿಸಿದ್ರು ನಾವೇ, ಈಗ ಅವನಿಗೆ ಬುದ್ಧಿ ಆದಿಲ್ಲ ಅಂತ ಬೈಯೋರು ನಾವೇ. ಕಾರಣ ಏನಂದ್ರೆ ಆ ಅವಸ್ಥೆಯಲ್ಲಿ ಅದನ್ನೇ ಆಡಬೇಕು. ಬೇರೆ ಅವಸ್ಥೆ ಬಂದಾಗ ಅದನ್ನ ಬಿಡುವುದು ಕಲಿಸ್ಬೇಕಾಗಿದೆ ನಾವು. ಅದಕ್ಕೆ ಬೈದು ಬುದ್ಧಿ ಹೇಳಿ ದೊಡ್ಡವನಾಗಿದ್ದಿ, ನಿನಗೆ ತಿಳಿಯೋದಿಲ್ಲೇನು ಅಂತ ಆ ಮಗುವಿಗೆ ಬೈತೀವಿ ನಾವು. ಅದರಂತೆ ಜ್ಞಾನ ಆಗೋದಕ್ಕಿಂತ ಮುಂಚೆ, ಶಿವಜೀವರ ಏಕತ್ವದ ಜ್ಞಾನ ಆಗೋದಕ್ಕಿಂತ ಮುಂಚೆ ನಾವು ಕರ್ಮಗಳನ್ನ ಮಾಡುವಂತ ನಾವು ಹೇಳಿಕೊಟ್ಟವ್ರು ನಾವೇ. ನಮ್ಮ ಮಕ್ಕಳಿಗೆ ಹೇಳ್ತೀವಿಲ್ಲ ಈಗ ನಾವು, ಅಲ್ಲೇ ಗುರುಗಳು ಬಂದಾರ ನಮಸ್ಕಾರ ಮಾಡು, ಅಥವಾ ಯಾರೋ ಬಂದಾರ ಏನೋ ಮಾಡು ಅಂತ ಎಲ್ಲವನ್ನ ಒಂದೊಂದು ದೇವ್ರು ಅಂತ ಹೇಳ್ಕೊಡ್ತೀವಿ, ಭಸ್ಮ ಅಂತ ಹೇಳ್ಕೊಡ್ತೀವಿ, ಇದು ಪ್ರಸಾದ ಅಂತ ಹೇಳ್ಕೊಡ್ತೀವಿ, ಎಲ್ಲ ಹೇಳ್ಕೊಡ್ತೇವೆ ನಾವು. ಆದ್ರ ಮುಂದ ಏನ್ ಹೇಳ್ತೀವಿ, ಇಲ್ಲ ಇದು ಇಷ್ಟಕ್ಕೆ ಮುಗಿಲಿಲ್ಲ, ದೇವರನ್ನ ಪರಮಾತ್ಮನನ್ನ ಅವನು ಹೇಗಿದಾನ, ಏನ್ ಮಾಡ್ತಾನ, ಏನ್ ಕೊಡ್ತಾನ, ಯಾವ ರೀತಿ ಭಕ್ತಿಯನ್ನ ಮಾಡಬೇಕು, ಯಾವ ರೀತಿ ಭಜನೆಯನ್ನ ಮಾಡಬೇಕು, ಯಾವ ರೀತಿ ಧ್ಯಾನವನ್ನ ಮಾಡಬೇಕು ಅಂತ ಹೇಳ್ಕೊಡ್ತೀವಿ. ಮೊದಲು ಹೇಳಿರಲ್ಲಮ್ಮ ಅದನ್ನೇ ನಾ ಮಾಡ್ತೇನೆ, ಮೊದಲು ಹೇಳಿದವ್ರು ನೀವೇ, ಈಗ ಅದನ್ನ ಬಿಡು ಅಂತ ನೀವೇ ಹೇಳಿದಾಗ ನಾವು ಸಂಬಂಧಿಸಿದ ಕೊಡ್ತೇವೆ. ಅದು ನೋಡಪ್ಪ, ನಿಜವಾದ ಒಬ್ಬ ವ್ಯಕ್ತಿ, ಒಬ್ಬ ಸಣ್ಣ ಹುಡುಗಿದ್ನಮ್ಮ. ಆ ಹುಡುಗನಿಗೆ ಏನಾಯ್ತು ಅಂದ್ರೆ ಶ್ರೀಮಂತ ಮನೆತನ, ಒಂದು ಆನೆ ಅಪೇಕ್ಷೆ ಆಯ್ತು, ಆನೆ ಜೊತೆ ಆಟ ಆಡುವಂತ ಅಪೇಕ್ಷೆ ಆಯ್ತು. ಅವನು ಕೇಳಿದ, ಡ್ಯಾಡಿ ನನಗೊಂದು ಎಲಿಫೆಂಟ್ ಅಥವಾ ಆನೆಯನ್ನು ಕೊಡಿಸು, ಡ್ಯಾಡಿ ನನಗೊಂದು ಆನೆಯನ್ನು ಕೊಡಿಸು. ಪಾಪ ಇವನು ಏನ್ ಮಾಡಿದ, ಇಷ್ಟ ಅಪೇಕ್ಷೆ ಆದಂತೇಳಿ ವಿಚಾರ ಮಾಡಿ ಏನ್ ಕೊಡಿಸ್ತಾನಮ್ಮ, ಆನೆನೇ ಕೊಡಿಸ್ತಾನ. ಆದರೆ ಕಟ್ಟಿಗೆ ಆನೆಯನ್ನ ಕೊಡುವನೇ ವಿನಃ ನಿಜವಾದ ಆನೆಯನ್ನ ಕೊಡುವುದಿಲ್ಲ. ಇಲ್ಲ, ಬಾಲ್ಯಾವಸ್ಥೆಯಲ್ಲಿ ಕಟ್ಟಿಗೆ ಆನೆ. ಆ ಮಗುವಿಗೆ ಎಷ್ಟು ಸಂತೋಷ ಆಗ್ತದ, ನಮ್ಮ ಡ್ಯಾಡಿ ಆನೆ ಕುಡಿಸದ.
ಮಾಡಿ ಆನೆ ಕುಡಿಸಿದ ಅಂತ ಅನ್ನ ನೀರು ಕಡಿಮೆ ಮಾಡಿ ಕಟ್ಟಿಗೆ ಆನೆಯ ಜೊತೆಯಲ್ಲೇ ಬಹಳ ಸಂತೋಷದಿಂದ ಆಟ ಆಡ್ತದ. ಮುಂದ ಅವನು ಬಹಳಷ್ಟು ವರ್ಷಗಳಾದ ನಂತರ ದೊಡ್ಡವನಾದ. ಅವಾಗ ನಿಜವಾದ ಆನೆಯನ್ನ ನೋಡ್ತಾನ ಅವನು. ಮೃಗಾಲಯದಲ್ಲಾಗಲಿ ಮಠಗಳಲ್ಲಾಗಲಿ ಮಂದಿರಗಳಲ್ಲಾಗಲಿ ನಿಜವಾದ ಆನೆಯನ್ನು ನೋಡಿದಾಗ ಅಪ್ಪ ಇದು ಆನೆ ಅಲ್ಲ, ಹೌದು. ಮತ್ತೆ ಇದಕ್ಕೂ ಹೌದು ಅಂತ ಹೇಳ್ತಿದ್ದೆ, ನನಗಿದ್ರೆ ಆನೆ ಅದು ಅಂತ ಮನೆ ಕೊಡ್ತಿದ್ದಲ್ಲ, ಇದ್ರಾಗ ನಿಜವಾದ ಆನೆ ಯಾವ್ದಂದ ಅವನು. ಅದನ್ನು ಆನೆ ಮನೆಗಿದ್ದದ್ದು, ಇದನ್ನು ಆನೆ. ಇದು ಸತ್ಯವಾದ ಆನೆ ಯಾವುದು? ಅವಾಗ ಹೇಳಿದ, ಇದು ನಿರ್ಜೀವವಾಗಿರ್ತಕ್ಕಂತ ಮರದ ಆನೆ ಅಂತ. ಮರದ ಆನೆ ಅಂದ್ರೆ ಕಟ್ಟಿಗೆ ಆನೆ ಮನೆಯಲ್ಲಿದ್ದು ನಿಜವಾದ ಆನೆಯನ್ನು ಈಗ ನಾವು ನೋಡ್ತಾ ಇರೋದಂತ. ಸರಿಯಪ್ಪ, ಹಾಗಾದ್ರೆ ನಿಜವಾದ ಆನೆ ಇದೆ ಆದ್ರೆ ನನಗೆ ಆನೆ ಕೊಡಿಸೊಂದಾಗ ಆ ಕಟ್ಟಿಗೆ ಆನೆಯನ್ನು ಯಾಕೆ ಕೊಡಿಸಿದೆ, ಇದು ಯಾಕೆ ಕೊಡಿಸಲಿಲ್ಲ ಅಂತ. ನಿಜವಾದ ಆನೆ ಕೊಡಿಸ್ಬೇಕಾಯ್ತು, ನನಗೆ ಮೋಸ ಮಾಡಿದೆ ಅಂದ ಅವನು. ಅವಾಗ ತಂದೆ ಹೇಳಿದ, ಮಗು, ಒಂದು ವೇಳೆ ಆವಾಗಲೇ ಈ ಆನೆಯನ್ನ ಕೊಡಿಸಿದ್ದೆ ಇದರ ಜೊತೆಯಲ್ಲಿ ಆಟವನ್ನ ಆಡ್ಲಿಕ್ಕೆ ಬರ್ತದಿಲ್ಲ, ನಿನ್ನ ಸೊಂಡಿಲಿಂದ ಅದು ಎತ್ತಿ ಹಾಕಿ ಕೊಂದ ಬಿಡ್ತಿತ್ತು, ನೀನು ನಾಶ ಆಗ್ತಿದ್ದಿ. ಅದಕ್ಕೆ ಆವಾಗ ಈ ಆನೆಯನ್ನ ಕೊಡಿಸಲಿಕ್ಕೆ ಆಗಲಿಲ್ಲ. ಆವಾಗ ಇದು ಮರದ ಆನೆ, ನಿಜವಾದ ಆನೆ ಅಲ್ಲ. ಈಗ ನಿಜವಾದ ಆನೆ ಯಾವುದು? ಕಣ್ಣಿಗೆ ಕಾಣುವಂತ ಸಜೀವ ವಸ್ತು ಅದು. ಬೇಕಾದ್ರೆ ಈಗ ಕೊಡಿಸ್ತೀನಿ ಅಂದ. ಯಾಕಂದ್ರೆ ಈಗ ಪ್ರೌಢಾವಸ್ಥೆ ಬಂದಿದೆ, ಆನೆಯ ಜೊತೆಯಲ್ಲಿ ಹೇಗಿರುವಂತ ಜ್ಞಾನ ಬಂದಿದೆ. ಆನೆಯ ಜೊತೆಯಲ್ಲಿ ಎಷ್ಟು ದೂರ ಇರಬೇಕು, ಯಾವ ಸಂದರ್ಭದಲ್ಲಿ ಅದನ್ನ ಮುಟ್ಟಬೇಕು, ಅದನ್ನ ಯಾವ ರೀತಿ ಜೋಪಾನ ಮಾಡಬೇಕು, ಅದು ಯಾವುದಕ್ಕೋಸ್ಕರ ಉಪಯೋಗ ಮಾಡಬೇಕು ಅನ್ನುವಂಥದ್ದು ಈಗ ಪ್ರಾಜ್ಞತೆ ಬಂದದ, ನಿನಗೆ ಜ್ಞಾನ ಆಗ್ಯದ ಈಗ. ಅದಕ್ಕೆ ಯಾವ್ದನ್ನ ತಗೋ, ಈಗ ಕೊಡಿಸ್ತೇನೆ ನಿತ್ಯವಾದ ಸತ್ಯವಾದ ಆನೆ. ಅದರಂತೆ ಮೊದಲ ಮರದ ಆನೆಯನ್ನೇ ನಿಜವಾದ ಆನೆ ಅಂತ ಅನ್ಕೊಂಡಿದ್ವಿ. ಮೊದಲು ಮಾಡುವಂತ ಕರ್ಮಗಳಂದ್ರೆ ಮೋಕ್ಷ ಆಗ್ತಂತ ಹೇಳ್ಕೊಂಡಿದ್ವಿ. ಈಗ ಸದ್ಗುರುನಾಥನ ಶ್ರವಣದಿಂದ ಕರ್ಮಗಳಿಂದ ಮಾಡುವುದರಿಂದ ಏನಾಗ್ತದ ಅಂದ್ರೆ ಮೋಕ್ಷ ಆಗೋದಿಲ್ಲ, ಕರ್ಮದಿಂದ ಮೋಕ್ಷ ಆಗೋದಿಲ್ಲ. ಇದು ಜ್ಞಾನದಿಂದಲೇ ಮೋಕ್ಷ ಆಗ್ತದಂತ ಅರಿವು ಬಂದದ. ಅರಿವು ಬಂದಾಗ ಇವು ಮೋಕ್ಷಕ್ಕೆ ಇವು ಸಾಧನ ಅಲ್ಲ, ಕರ್ಮಗಳು ಮೋಕ್ಷಕ್ಕೆ ಸಾಧನ ಅಲ್ಲ, ಜ್ಞಾನವೇ ಸಾಧನೆ ಅಂತ ಹೇಳಿದಾಗ ಮಗುವಿಗೆ ಯಾವ ರೀತಿ ನಿಜವಾದ ಆನೆಯನ್ನು ಸಂತೋಷ ಪಟ್ಟಂತೆ ನಮಗೂ ಕೂಡ ಜ್ಞಾನದಿಂದ ನೋಡಿದಾಗ ನಮಗ ಸಂತೋಷ ವಿನಃ ಆ ಕಾರಣದಿಂದ ಇಲ್ಲಿ ಯಾವುದು ಮಾಡು ಬೇಡ ಅಂತ ಹೇಳಿದ್ದು ಇದಕ್ಕೆ. ಮಾಡು ಅಂತ ಹೇಳಿದ್ದು ಕಾರಣ, ಅದು ಮಾಡುವುದು ಅಲ್ಲ ಅಂತ ಹೇಳೋದು ಕಾರಣ. ಅದೇ ಕಾರಣ. ಎಲ್ಲರಿಗೆ ಇದು ಒಂದೇ ಸಲ ಎಲ್ಲ ಕಾಲದಲ್ಲಿ ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೆ
ಎರಡೂ ರೀತಿಯ ಮಾಡಬೇಕು ಅಥವಾ ಬಿಡಬೇಕು ಅನ್ನುವಂತ ಬುದ್ಧಿ ಉಂಟಾಗ್ತದ. ಅದರಂತೆ ಇದರ ಮರ್ಮವೇನು ಎಂಬ ಪ್ರಶ್ನೆಗೆ ಶರೀರವೇ ನಾನೆಂಬ ಮತಿ ಇರುವಂತೆ ಪರಮಾತ್ಮನೇ ನಾನೆಂಬ ಮತಿ ಉಂಟಾಗುವವರೆಗೂ ನಿಜವಾದ ಆನೆಯ ಕಲ್ಪನೆ ಪ್ರಕಾರವನ್ನು ಆನೆ ಜೊತೆನೆ ಆಟ ಆಡಬೇಕು. ಇದು ಹಲೋ